ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸಿದೆ ಅಂತ ಕೇಳಿದ್ದಾರೆ. 105ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವನ್ನು ಮಾನ್ಯ ಮಾಡಲು ರಾಜ್ಯಗಳಿಗೆ ಪುನರ್ ಸ್ಥಾಪನೆ ಮಾಡಿರುವಂಥ ಅಧಿಕಾರ. ಇದೇನು ಯಾಕೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ಇದು 105ನೇ ತಿದ್ದುಪಡಿ ಇದೆಯಲ್ಲ, ಇದು ಏನಾಗಿತ್ತು ಅಂತಂದ್ರೆ ಈ ಒ ಬಿ ಸಿ ಕಮಿಷನ್ ಇದೆ ನೋಡ್ರಿ, ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ ನೋಡ್ರಿ. ಈ ಕಮಿಷನ್ ಏನಾಗಿತ್ತು ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೇಂದ್ರ ಸರ್ಕಾರ ಒ ಬಿ ಸಿ ಏನು ಬರ್ತಾವಲ್ಲ, ಈಗ ಜಾತಿಗಳು ಬರ್ತಾವಲ್ಲ, ಅವುಗಳನ್ನು ಒ ಬಿ ಸಿ ಪಟ್ಟಿಗೆ ಸೇರಿಸೋದು ಕೇಂದ್ರದ ಕೈಯಲ್ಲಿತ್ತು. ಈಗ ಎಸ್ ಸಿ ಎಸ್ ಟಿ ಅವ್ರನ್ನ ಎಸ್ ಟಿಗಳಿಗೆ ಸೇರಿಸ್ಬೇಕಂತಂದ್ರೆ, ಅದರ್ ಕಾಸ್ಟನ್ನು ಎಸ್ ಸಿ ಎಸ್ ಟಿಗೆ ಸೇರಿಸ್ಬೇಕಂತಂದ್ರೆ ಅದು ಕೇಂದ್ರದ ಸಂಸತ್ತಿಗೆ ಮಾತ್ರ ಇರುವಂಥದ್ದು. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ್ದು ಕೂಡ ಕೇಂದ್ರ ಸರ್ಕಾರದ ಕೈಯಾಗಿತ್ತು, ಅಂದರೆ ಸಂಸತ್ತಿನ ಕೈಯಾಗಿತ್ತು. ಅದನ್ನು ಏನು ಮಾಡಿದ್ರು ಅಂತಂದ್ರೆ ತೆಗೆದು ಹಾಕ್ತಾರೆ. 105ನೇ ತಿದ್ದುಪಡಿ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾ ಅದು ರಾಜ್ಯಗಳಿಗೆ ಕೊಡಬೇಕಾಗಿರುವಂಥದ್ದು ಅಂತ ಹೇಳಿದ ಕಾರಣಕ್ಕಾಗಿ 105ನೇ ತಿದ್ದುಪಡಿ ಮಾಡಿ ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಗಳಿಗೆ ಪುನರ್ ಅಧಿಕಾರವನ್ನು ನೀಡಿರುವುದೇ 105ನೇ ತಿದ್ದುಪಡಿ. ಇದರಲ್ಲಿ 1ನೇ ಆಪ್ಷನ್ಸ್ ಸರಿ ಇರುವಂಥದ್ದು. ಓಕೆ ರೀ, ಅರ್ಥ ಆಯ್ತು ರೀ. ಇನ್ನು ನೋಡ್ರಿ 33ನೇ ಪ್ರಶ್ನೆ ಏನು ಹೇಳುತ್ತೆ, ಭಾರತದ ಸಾದಿಲ್ವಾರು ನಿಧಿ ಯಾರನ್ನು ಸ್ಥಾಪಿಸ್ತಾರೆ? ಈ ಸಾದಿಲ್ವಾರು ನಿಧಿ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡ್ರಿ, ಮೊದಲನೇದು ನೋಡ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಇವರಂತೂ ಮಾಡಲ್ಲ. ಭಾರತದ ಮಹಾಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು, ಇವರು ಕೂಡ ಮಾಡಲ್ಲ. ಭಾರತದ ಸಂಸತ್ತು ಇದೇನು ಮಾಡ್ತೈತಿ, ಭಾರತದ ಸಾದಿಲ್ವಾರು ನಿಧಿಯನ್ನು ಏನು ಮಾಡ್ತದೆ, ಸ್ಥಾಪಿಸುವಂಥದ್ದು. ಸಂಚಿತ ನಿಧಿ ಅಂತ ಬರುತ್ತೆ, ಇದು ಯಾರ ಹೆಸರಲ್ಲಿ ಇರ್ತೈತಿ ಅಂತಂದ್ರೆ ಸಂಚಿತ ನಿಧಿ ಅಂತಕ್ಕಂಥದ್ದು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇರುವಂಥದ್ದು, ರಾಷ್ಟ್ರಪತಿಯವರು. ಅದೇ ರೀತಿ ಈ ಕೇಳಿರೋದೇನ್ರಿ, ಸಾದಿಲ್ವಾರು ನಿಧಿ ಅಂತಕ್ಕಂಥದ್ದು ಯಾರ ಇದರೊಳಗಿರುತ್ತೆ ಅಂದರೆ ಭಾರತ ಸಂಸತ್ತಿಗೆ ಇರುವಂಥದ್ದು, ಸ್ಥಾಪಿಸುವಂಥದ್ದು. ಓಕೆ, ನಂತರ ಪ್ರಶ್ನೆ ಕೇಳ್ತಾರೆ 34ನೇದು, ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಭಾರತ ರತ್ನ ಮತ್ತು ಪದ್ಮವಿಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವ ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಹೌದ್ರಿ, ಬಳಸಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ನೀವು ಪದ್ಮವಿಭೂಷಣ ಆಗಿರಲಿ, ಏನೋ ಕೊಟ್ಟಿರಲಿ ನಿಮ್ಗೆ. ಈಗ ನೋಡ್ರಿ, ಭಾರತದ ನೋಡ್ರಿ ಅತ್ಯುನ್ನತ ಭಾರತ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ, ಹೌದಿಲ್ರಿ, ಭಾರತ ರತ್ನ. ಪದ್ಮಶ್ರೀ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಇವುಗಳನ್ನು ಏನು ಮಾಡುತ್ತೆ, ಸರ್ಕಾರ ಕೊಡುತ್ತೆ. ಆದರೆ ತಮ್ಮ ಹೆಸರಿನ ಮುಂದ್ಗಡೆ ಅಥವಾ ಹಿಂದ್ಗಡೆ ಅವುಗಳನ್ನು ಬಳಸುವಂತಿಲ್ಲ ಅಂತೇಳಿ ಕೂಡ ಕೋರ್ಟ್ ಹೇಳಿರುವಂಥದ್ದು. ಹಾಗಾದ್ರೆ 18ನೇ ಉಲ್ಲೇಖ ಏನು ಹೇಳುತ್ತೆ ಅಂತಂದ್ರೆ, ಬಿರುದು ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಪ್ರಶಸ್ತಿಯನ್ನು ನೀಡಲು ನಿರ್ಬಂಧವಿಲ್ಲ. ಈಗೇನು ಇದನ್ನು ಕೊಡ್ತಾರಲ್ಲ ಬಿರುದುಗಳನ್ನು, ಇದು ನಿರ್ಬಂಧ ಇರುವಂಥದ್ದು ಮಿಲಿಟರಿಯವರಿಗೆ ಕೊಡುವಂಥದ್ದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುವಂಥದ್ದಕ್ಕೆ ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ. ಇದು